ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ಇನ್ನು ಮುಂದೆ ವಂದೇ ಭಾರತ್ ರೈಲಿನಲ್ಲೂ ಕೂಡ ಸ್ಲೀಪರ್ ಕೋಚ್ ಮತ್ತೆ ಐಷಾರಾಮಿ ಬೆಡ್ಗಳು ಕೂಡ ಇರುತ್ತೆ ಎನ್ನುವಂಥ ಒಂದು ವಿಚಾರ ಸದ್ಯಕ್ಕೆ ಹೊರಗೆ ಬಂದಿದೆ. ನೋಡಿ, ನಾವು ಸಾಮಾನ್ಯವಾಗಿ ರೈಲುಗಳಲ್ಲಿ ಪ್ರಯಾಣ ಮಾಡುವಾಗ ಅಥವಾ ಐಷಾರಾಮಿ ಬಸ್ಗಳಲ್ಲಿ ಪ್ರಯಾಣ ಮಾಡುವಾಗ ಸ್ಲೀಪರ್ ಕೋಚ್ ಇರಬೇಕು ಅಥವಾ ಐಷಾರಾಮಿ ಬೆಡ್ಗಳು ಇರಬೇಕು. ಅದರಲ್ಲೂ ನೈಟ್ ಟ್ರಾವೆಲ್ ಮಾಡುವಾಗ ಲಾಂಗ್ ಡಿಸ್ಟೆನ್ಸ್ ಇರುವಂಥ ಊರುಗಳಿಗೆ ಹೋಗುವಾಗ ಅಂಥೇಳಿ ಬಯಸ್ತೀವಿ. ಅಂಥದ್ದೇ ಬಸ್ಗಳನ್ನು, ಅಂಥದ್ದೇ ಟ್ರೈನ್ಗಳನ್ನು ಬುಕ್ ಮಾಡ್ಕೊಳ್ತೀವಿ, ಆರಾಮದಾಯಕವಾಗಿರಲಿ ನಮ್ಮ ಪ್ರಯಾಣ ಅಂಥೇಳಿ. ಆದರೆ ವಂದೇ ಭಾರತ್ ರೈಲ್ನಲ್ಲಿ ಈ ಒಂದು ಸ್ಲೀಪರ್ ಕೋಚ್ ವ್ಯವಸ್ಥೆ ಇರಲಿಲ್ಲ. ಜೊತೆಗೆ ಐಷಾರಾಮಿ ಬೆಡ್ಗಳ ವ್ಯವಸ್ಥೆ ಕೂಡ ಇರಲಿಲ್ಲ. ಎಲ್ಲರೂ ಕೂತ್ಕೊಂಡು ಹೋಗೋದಕ್ಕೆ ಮಾತ್ರ ಅವಕಾಶ ಇತ್ತು. ಸೊ ಈಗ ಇನ್ನು ಮುಂದೆ ವಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲೂ ಕೂಡ ಸ್ಲೀಪರ್ ಕೋಚ್ ಮತ್ತು ಐಷಾರಾಮಿ ಬೆಡ್ಗಳ ಸೌಲಭ್ಯವನ್ನ ಕೊಡೋದಕ್ಕೆ ರೈಲ್ವೆ ಇಲಾಖೆ ಈಗ ಯೋಜನೆಯನ್ನ ಹಾಕೊಂಡಿದೆ. ಇದು ಒಂದು ಹೊಸ ಯೋಜನೆ. ರೈಲ್ವೆ ಇಲಾಖೆಯ ಹೊಸ ಯೋಜನೆ ವಂದೇ ಭಾರತ್ನಲ್ಲಿ ಇನ್ನು ಮುಂದೆ ಇನ್ನಷ್ಟು ಐಷಾರಾಮಿ ಮತ್ತು ಸುರಕ್ಷಿತ ಸೌಲಭ್ಯಗಳೊಂದಿಗೆ ಸ್ಲೀಪರ್ ಕೋಚ್ಗಳಿರುವಂತಹ ಹೊಸ ರೈಲುಗಳನ್ನು ಅನಾವರಣಗೊಳಿಸಲಿದೆ. ಭಾರತೀಯ ರೈಲ್ವೆ ಇದೀಗ ವಂದೇ ಭಾರತ್ ಎಕ್ಸ್ಪ್ರೆಸ್ ನಂತರ ಹೊಸ ಹೆಜ್ಜೆಯನ್ನು ಇಟ್ಟಿರುವಂಥದ್ದು ಪ್ರಯಾಣಿಕರಿಗೆ ಇನ್ನಷ್ಟು ಆರಾಮದಾಯಕ ಮತ್ತು ಸೌಕರ್ಯಗಳನ್ನು ನೀಡುವ ವಂದೇ ಭಾರತ್ ಸ್ಲೀಪರ್ ರೈಲನ್ನು ಪರಿಚಯ ಮಾಡ್ತಾ ಇದೆ. ಈ ರೈಲು ಹೊರಗೆ ಸುಂದರವಾಗಿದ್ದು ಒಳಗೆ ಸಂಪೂರ್ಣ ಆಧುನಿಕ ತಂತ್ರಜ್ಞಾನದಿಂದ ಕೂಡಿರುತ್ತೆ. ಈ ಸ್ಲೀಪರ್ ರೈಲು ದೀರ್ಘ ರಾತ್ರಿ ಪ್ರಯಾಣಗಳನ್ನು ಹೆಚ್ಚು ವೇಗವಾಗಿ ಮತ್ತು ಆರಾಮದಾಯಕವಾಗಿ ಮಾಡಲಿದೆ. ನೋಡಿ, ಈಗ ನಾವು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಪ್ರಯಾಣ ಮಾಡಬೇಕು, 5ರಿಂದ 10 ಅವರ್ ಅಂತ ಇಟ್ಕೊಳ್ಳಿ. ಎಷ್ಟೊತ್ತು ಅಂತ ಕೂತ್ಕೊಂಡು ಹೋಗೋಕ್ಕಾಗತ್ತೆ? ಒಂದ್ ವೇಳೆ ಪ್ರೈಸ್ ಜಾಸ್ತಿ ಇದ್ರೂ ಪರವಾಗಿಲ್ಲ, ವಂದೇ ಭಾರತ್ ಎಕ್ಸ್ಪ್ರೆಸ್ ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ ಅಂಡ್ ಮಾಡರ್ನ್ ಟೆಕ್ನಾಲಜಿಯಲ್ಲಿ ಇರುವಂಥದ್ದು. ಸಾಮಾನ್ಯವಾದಂಥ ರೈಲ್ಗಳಲ್ಲಿ ಓಡಾಡಿ ಬೇಜಾರಾಗಿದ್ದಂಥವ್ರು, ನಿಮ್ಮ ಹತ್ರ ಹೆಚ್ಚಿಗೆ ಹಣ ಇದೆ ಅಂದಂಥವ್ರು, ಅಥವಾ ಇನ್ನೂ ನಮ್ಮ ಒಂದು ಪ್ರಯಾಣ ಆರಾಮದಾಯಕವಾಗಿರಲಿ ಅನ್ನುವಂಥವ್ರು ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನ ಈಗ ಆಯ್ಕೆ ಮಾಡ್ಕೊಳ್ತಿದ್ದಾರೆ. ಬಟ್ ಅದರಲ್ಲಿ ಸ್ಲೀಪರ್ ಕೋಚ್ ಇರಲ್ಲ. ಜೊತೆಗೆ ಇನ್ನೊಂದಷ್ಟು ಅಡ್ವಾಂಟೇಜಸ್ಗಳು ಅದರಲ್ಲಿ ಬೇಕಾಗಿದೆ, ಅಡ್ವಾನ್ಸ್ಡ್ ಟೆಕ್ನಾಲಜಿ ಬೇಕಾಗಿದೆ. ಹಾಗಾಗಿ ರೈಲ್ವೆ ಇಲಾಖೆ ಈ ಒಂದು ಹೊಸ ಯೋಜನೆಗೆ ಪ್ಲಾನ್ ಮಾಡ್ತಾ ಇದೆ. ರೈಲಿನ ಒಳಗೆ AC ಸ್ಲೀಪರ್ ಕೋಚ್ಗಳು, ಸ್ವಯಂ ಚಾಲಿತ ಬಾಗಿಲುಗಳು, ಮೃದುವಾದ LED ಬೆಳಕು ಮತ್ತು ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ಗಳು ಸೇರಿದ ಹಾಗೆ ಹಲವು ಸೌಲಭ್ಯಗಳಿದೆ. ಪ್ರತಿಯೊಂದು ಹಾಸಿಗೆಯ ಪಕ್ಕದಲ್ಲೂ ಓದುವ ದೀಪ ಮತ್ತು ಫೋಲ್ಡೇಬಲ್ ಟೇಬಲ್ ಅನ್ನು ಕೂಡ ಅಳವಡಿಸಲಾಗಿದೆ. ಇದು ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳ ವಿಶೇಷತೆ. ಪ್ರಯಾಣದ ಮಧ್ಯೆಯೂ ಕೂಡ ಓದೋಕೆ ಅಥವಾ ಕೆಲಸ ಮಾಡೋಕೆ ಸುಲಭ ಆಗ್ತಾ ಇದೆ. ಈ ರೈಲು 3 ತರಗತಿಗಳಲ್ಲಿದೆ. ಅಂದರೆ ಪ್ರಥಮ AC ಮತ್ತೆ ದ್ವಿತೀಯ AC ಮತ್ತೆ ತೃತೀಯ AC ಅಂತ ಹೇಳಿ ಇರುತ್ತೆ. ಅಂದ್ರೆ ಫಸ್ಟ್ ಅಂಡ್ ಸೆಕೆಂಡ್ ಮತ್ತೆ ಥರ್ಡ್ ಕೋಚ್ ಅಂತ ಹೇಳಿ ಇರುತ್ತೆ. ಪ್ರತಿಯೊಂದು ತರಗತಿಗಳಲ್ಲೂ ಕೂಡ ಹಾಸಿಗೆಗಳು ಉತ್ತಮ ಗುಣಮಟ್ಟದ್ದಾಗಿದೆ. ವಿಶೇಷವಾಗಿ ಫಸ್ಟ್ AC ಕೋಚ್ ಅಂತ ಹೇಳಿ ನಾವೇನ್ ಕರಿತೀವಿ, ಅದರಲ್ಲಿ ಹೆಚ್ಚುವರಿ ಸ್ಥಳಾವಕಾಶ ಮತ್ತೆ ಗೌಪ್ಯತೆಗೆ ಸ್ಲೈಡಿಂಗ್ ಬಾಗಿಗಳು ಕೂಡ ಇದೆ. ಅಂದ್ರೆ ಒಂದು ಸೀಕ್ರೆಟ್ ಆಗಿ ನಾವು ಅಲ್ಲಿ ಮಲ್ಕೋಬಹುದು ಅಥವಾ ಕೂತ್ಕೋಬಹುದು, ಓದ್ಕೋಬಹುದು, ಅದನ್ನು ಬೇರೆಯವರು ಯಾರು ನೋಡಕ್ ಸಾಧ್ಯ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅದೆಲ್ಲವನ್ನ ಡಿಸೈನಿಂಗ್ ಮಾಡಲಾಗಿದೆ, ಪ್ಲಾನಿಂಗ್ ಮಾಡಲಾಗಿದೆ. ಸುರಕ್ಷತೆಯ ವಿಚಾರದಲ್ಲೂ ಕೂಡ ರೈಲ್ವೆ ಯಾವುದೇ ರೀತಿಯ ತೊಂದರೆಗೆ ಅವಕಾಶವನ್ನ ಕೊಟ್ಟಿಲ್ಲ. ಈ ರೈಲು ಕವಚ್ ಎಂಬ ಅತ್ಯಾಧುನಿಕ ಸುರಕ್ಷತಾ ವ್ಯವಸ್ಥೆಯನ್ನ ಹೊಂದಿದ್ದು ಯಾವುದೇ ರೀತಿಯ ಅಪಘಾತ ಸಂಭವಿಸದಂತೆ ತಡೆಗಟ್ಟುತ್ತೆ. ಅಂದ್ರೆ ಈಗ ಆಲ್ರೆಡಿ ಇರುವಂತಹ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲ್ವೆನಲ್ಲಿ ಸುರಕ್ಷತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟೇನು ಟೆಕ್ನಾಲಜಿಗಳು ಇಂಪ್ರೂವ್ ಆಗಿಲ್ಲ ಅನ್ನುವಂಥ ಒಂದು ಆರೋಪ ಇದೆ. ಹಾಗಾಗಿ ಹೊಸ ವ್ಯವಸ್ಥೆಯನ್ನ ಜಾರಿಗೆ ತರ್ತಾ ಇರೋದ್ರಿಂದ, ಹೊಸ ಯೋಜನೆಯನ್ನ ಜಾರಿಗೆ ತರ್ತಾ ಇರೋದ್ರಿಂದ ಆ ರೈಲುಗಳಲ್ಲಿ ಕವಚ್ ಎನ್ನುವಂಥ ಅತ್ಯಾಧುನಿಕ ಸುರಕ್ಷತಾ ವ್ಯವಸ್ಥೆಯನ್ನ ಅಳವಡಿಸಲಾಗುತ್ತೆ. ಯಾವುದೇ ರೀತಿಯ ರೈಲ್ವೆ ಆಕ್ಸಿಡೆಂಟ್ಗಳು ಸಂಭವಿಸದಂತೆ ಅದು ತಡೆಗಟ್ಟುತ್ತೆ. ಜೊತೆಗೆ CCTV ಕ್ಯಾಮೆರಾ, ಅಗ್ನಿಶಾಮಕ ಪತ್ತೆ ವ್ಯವಸ್ಥೆ ಮತ್ತೆ ತುರ್ತು ಟಾಕ್ ಬ್ಯಾಕ್ ಸಾಧನಗಳನ್ನು ಸಹ ಅಳವಡಿಸಲಾಗಿದೆ. ಏನಾದರೂ ಎಮರ್ಜೆನ್ಸಿ ಅಂತ ಬಂದಾಗ ಅಲ್ಲಿ CCTV ಕ್ಯಾಮೆರಾಗಳಿರಬೇಕು. ಏನಾದರೂ ಅಹಿತಕರ ಘಟನೆಗಳು ನಡೀತಾ ಇದ್ರೆ ಅಥವಾ ರೈಲುಗಳಲ್ಲೂ ಈಗ ಲೈಂಗಿಕ ದೌರ್ಜನ್ಯ ನಡೀತಾ ಇರುತ್ತೆ, ಅಂಥ ಒಂದು ಘಟನೆಗಳು CCTV ಕ್ಯಾಮೆರಾ ಇದ್ದಾಗ ನಡೆಯೋದು ಬಹಳ ಕಡಿಮೆ. ಅಂಡ್ ಮುಂದೆ ಟ್ರೈನ್ ಹೋಗ್ತಾ ಇರುತ್ತೆ, ಮುಂದೆ ಏನಾದರೂ ಅಗ್ನಿ ಅವಘಡಗಳು ಸಂಭವಿಸಿದೆ ಅಂತಂದಾಗ ಅದರ ಒಂದು ಸಿಗ್ನಲ್ ಅನ್ನ ಕೊಡುತ್ತೆ. ತುರ್ತು ಟಾಕ್ ಬ್ಯಾಕ್, ಎಮರ್ಜೆನ್ಸಿಯಾಗಿ ನಾವೇನಾದರೂ ಟ್ರೈನ್ ಓಡಿಸುವಂಥವರ ಜೊತೆ ಮಾತಾಡಬೇಕು, ಟ್ರೈನ್ ಸ್ಟಾಪ್ ಮಾಡಿ ಅಂತ ಹೇಳಬೇಕು ಅಂದಾಗ ಟಾಕ್ ಬ್ಯಾಕ್ ಸಾಧನಗಳನ್ನು ಕೂಡ ಅಳವಡಿಸಲಾಗಿದೆ. ಅಥವಾ ನಿಯರ್ ಬೈ ನಾವು ಸ್ಟೇಷನ್ ಹತ್ರ ಇಳ್ಕೊಬೇಕು, ಏನಾದರೂ ಎಮರ್ಜೆನ್ಸಿ ಇದೆ, ಯಾರ ಹತ್ರ ಮಾತಾಡಬೇಕಪ್ಪ ಅಂದಾಗಲೂ ಕೂಡ ನಮಗೆ ಟಾಕ್ ಬ್ಯಾಕ್ ಸಹಾಯಕ್ಕೆ ಬರುತ್ತೆ. ಆ ಎಲ್ಲ ಟೆಕ್ನಾಲಜಿಗಳನ್ನು ಹೊಸ ವಂದೇ ಭಾರತ್ ರೈಲುಗಳಲ್ಲಿ ಅಳವಡಿಕೆ ಮಾಡಲಾಗ್ತಾ ಇದೆ. ಇನ್ನು ವೇಗದ ವಿಷಯಕ್ಕೆ ಬಂದರೆ ಈ ರೈಲು ಗರಿಷ್ಠ 160 ಕಿಲೋಮೀಟರ್, 1 ಗಂಟೆಗೆ 160 ಕಿಲೋಮೀಟರ್ ವೇಗವನ್ನು ಹೊಂದಿರುತ್ತೆ. ಇದು ರೆಗ್ಯುಲರ್ ಸ್ಲೀಪರ್ ರೈಲುಗಳಿಗಿಂತ ಸುಮಾರು
20-25% ವೇಗವಾಗಿ ಚಲಿಸುತ್ತೆ. ಈಗಾಗಲೇ ಫಾಸ್ಟ್ ಆಗಿ ಹೋಗ್ತಾ ಇದೆ ರೈಲು ವಂದೇ ಭಾರತ್ ಎಕ್ಸ್‌ಪ್ರೆಸ್. ಅದಕ್ಕಿಂತಲೂ ಇನ್ನೂ ಜಾಸ್ತಿ ವೇಗವಾಗಿ ಹೋಗೋ ರೀತಿ ಅಲ್ಲಿ ಒಂದು ಟೆಕ್ನಾಲಜಿಯನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ಪ್ರಯಾಣದ ಸಮಯ ಕಡಿಮೆ ಆಗುತ್ತೆ ಅಂಡ್ ಮತ್ತೆ ಹೆಚ್ಚು ಆರಾಮದಾಯಕವಾಗಿರುತ್ತೆ. ಮೊದಲ ವಂದೇ ಭಾರತ್ ಸ್ಲೀಪರ್ ರೈಲಿನ ಪರೀಕ್ಷಾ ಹಂತ ಈಗ ಅಂತಿಮ ಹಂತದಲ್ಲಿದೆ. ಅಂದ್ರೆ ಎಲ್ಲ ಅಡ್ವಾನ್ಸ್ಡ್ ಟೆಕ್ನಾಲಜಿಗಳನ್ನ ಅದರಲ್ಲಿ ಅಳವಡಿಕೆ ಮಾಡಿ ಟ್ರಯಲ್ ಮಾಡೋಕೆ ಈಗ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲು ರೆಡಿಯಾಗಿದೆ. ಶೀಘ್ರದಲ್ಲೇ ಪ್ರಯಾಣಿಕರಿಗೆ ಆ ಒಂದು ಸೇವೆ ಕೂಡ ದೊರಕಲಿದೆ. ಈಗ ಟ್ರಯಲ್ ಮಾಡ್ತಾರೆ ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಅದರಲ್ಲಿ ಯಾವುದೇ ಲೋಪದೋಷಗಳು ಕಂಡು ಬಂದಿಲ್ಲ, ಪರ್ಫೆಕ್ಟ್ ಆಗಿದೆ, ಫಿಟ್ ಅಂಡ್ ಫೈನ್ ಆಗಿದೆ. ಎಲ್ಲ ಅಡ್ವಾನ್ಸ್ಡ್ ಟೆಕ್ನಾಲಜಿಗಳಲ್ಲೂ ಕೂಡ ಯಾವುದೇ ದೋಷಗಳಿಲ್ಲ. ಸೊ 100% ಎಲ್ಲ ವ್ಯವಸ್ಥೆಗಳು ಕೂಡ ಕರೆಕ್ಟಾಗಿ ಅಡ್ಜಸ್ಟ್ ಆಗಿದೆ. ಸೊ ಪ್ರಯಾಣಿಕರು ಕೂಡ ಇದನ್ನು ಎಲ್ಲ ರೀತಿಯಲ್ಲಿ ಯೂಸ್ ಮಾಡಿಕೊಳ್ಬೋದು ಅನ್ನೋದು ಕನ್ಫರ್ಮ್ ಆದ ತಕ್ಷಣ ಪ್ರಯಾಣಿಕರಿಗೆ ಆ ಸೇವೆ ಲಭ್ಯ ಆಗುತ್ತೆ. ಮುಂದಿನ ದಿನಗಳಲ್ಲಿ ದೇಶದ ಪ್ರಮುಖ ಮಾರ್ಗಗಳಲ್ಲೂ ಈ ರೈಲುಗಳನ್ನು ಹಂತ ಹಂತವಾಗಿ ಪರಿಚಯಿಸುವಂತಹ ಯೋಜನೆ ರೈಲ್ವೆ ಇಲಾಖೆಯದ್ದಾಗಿದೆ. ಬಹುಶಃ ಇಂಥ ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಬಂದರೆ ಇನ್ನೂ ಒಂದಷ್ಟು ಜನ ಹೆಚ್ಚಾಗಿ ನಾರ್ಮಲ್ ರೈಲುಗಳಲ್ಲಿ ಓಡಾಡೋದನ್ನು ಬಿಟ್ಟು ವಂದೇ ಭಾರತ್ ರೈಲ್ವೆ ಎಕ್ಸ್‌ಪ್ರೆಸ್ಗೆ ಅವರು ಹೊಂದಿಕೊಳ್ತಾರೆ. ಯಾಕಂದರೆ ಟೆಕ್ನಾಲಜಿ ಚೆನ್ನಾಗಿದೆ, ಒಂದು ಸ್ವಲ್ಪ ಫೀಸ್ ಜಾಸ್ತಿ ಆದರೂ ಸಮಯ ಉಳಿಯುತ್ತೆ. ಎಲ್ಲೇ ದೂರದ ಪ್ರಯಾಣ ಕೈಗೊಂಡ್ರೂ ಕೂಡ ನಮಗೆ ಆಯಾಸ ಆಗೋದಿಲ್ಲ ಆ್ಯಂಡ್ ಸಮಯ ಕೂಡ ಉಳಿತಾಯ ಆಗತ್ತೆ. ಸೊ ಹಾಗಾಗಿ ಇನ್ನೂ ಒಂದಷ್ಟು ಹೊಸ ಟೆಕ್ನಾಲಜಿಗಳು ರೈಲ್ವೆ ಇಲಾಖೆಯಲ್ಲಿ ಬರಲಿ. ಸೊ ನಮ್ಮ ಪ್ರಯಾಣಿಕರಿಗೆ ಪ್ರಯಾಣ ಆರಾಮದಾಯಕವಾಗಿರಲಿ. ಈಗ ತಂದಿರುವಂಥ ಹೊಸ ಯೋಜನೆ 100% ಸಕ್ಸಸ್ಫುಲ್ ಆಗಿ ಆಗಲಿ ಅನ್ನೋದು ನಮ್ಮೆಲ್ಲರ ಆಶಯ.